ಸರ್ಕಾರ ಹಾಲಿಗೆ ಬೆಲೆ ಏರಿಕೆ ಮಾಡ್ತಲೇ ಇದೆ. ಆದರೆ ಆ ಹಣ ಹಾಲು ಉತ್ಪಾದಕರಿಗೆ ಸಿಗ್ತಾ ಇಲ್ಲ. ಅದರಲ್ಲೂ ಕೊಡಗಿನ ಹೊಸೂರು ಹಾಲು ಉತ್ಪಾದಕರ ಸಂಘ ತೀವ್ರ ಸಂಕಷ್ಟದಲ್ಲಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಹಾಲು ಉತ್ಪಾದಕರು ನಮ್ಮೊಟ್ಟಿಗಿದ್ದಾರೆ. ಸರ್, ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಹಾಲು ಉತ್ಪಾದಕರಿಗೆ? ನಿಮಗೆ ಹಣ ಸಿಗ್ತಾ ಇಲ್ಲ ಅಂತ ಹೇಳುವಂಥದ್ದು, ಈ ಬೆಲೆ ಮಾತ್ರ ಏರಿಕೆ ಆಗ್ತಾನೇ ಇದೆ. ಈಗಾಗಲೇ ಏನು ಹಾಲು ಉತ್ಪಾದನೆ ಅಂತಿದೆ ಅದರ ವಿಚಾರದಲ್ಲಿ ಹೇಳೋದಾದರೆ ಹೇಗೆ ಅಂತ ಇದು ಈಗಾಗಲೇ ರೈತರು ಮತ್ತು ಈ ಗ್ರಾಹಕರು ಇದರ ನಡುವೆ ಇರುವಂಥ ಒಂದು ಕೊಂಡಿ ಅಂತ ಹೇಳಿದ್ರೆ ಈಗ ನಂದಿನಿ ಇಲ್ಲಿ ಇದಕ್ಕೆ ಹಾಸನ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನಾವು ಸಹಕಾರ ನೀಡ್ಕೊಂಡು ಬಂದಿದ್ದೇವೆ. ಆದರೆ ನಿಜವಾಗಿ ಅವರು ಏನು ಯೂನಿಯನ್ ಅಂತಿದೆ ಅಲ್ವಾ, ಹಾಲು ಉತ್ಪಾದಕರನ್ನು ನೇರವಾಗಿ ಕಡೆಗಣಿಸಿದೆ ಅಂತ ಹೇಳಿದ್ರು ತಪ್ಪಾಗಲಾರದು. ಈಗಾಗಲೇ ಇಲ್ಲಿ ನಮ್ಮ ಒಂದು ಅಳು ಏನು ಅಂತ ಹೇಳಿದ್ರೆ ಈಗ 450 ಲೀಟ್ರ್ವರೆಗೆ ನಾವು ಇಲ್ಲಿಂದ ಹಾಲು ಕೊಟ್ಟಿದ್ದೇವೆ. ಆದರೆ ಇವತ್ತು ಕನಿಷ್ಠ ಅಂತ ಹೇಳಿದ್ರೆ 36-40 ಲೀಟ್ರ್ವರೆಗೆ ನಾವು ಬಂದು ತಲುಪಿದ್ದೇವೆ. ಅಂದರೆ ಕೊಡ್ತಾ ಇಲ್ವೋ ನಿಮಗೆ ಹೇಗೆ ಅಂತ? ಅಲ್ಲ, ಹಣ ಬರ್ತದೆ. ಹಣ ಬರೋದೇನು ಅಂತ ಹೇಳಿದ್ರೆ ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ. ಹಾಗೂ ಏನು ಅಂತ ಹೇಳಿದ್ರೆ ಈಗ ಹಣ ಬರುವ ಟೈಮನ್ನು ನಾವು ಈಗ ನೋಡಿಕೊಂಡೇ ಹೋಗಿದ್ದಾದರೆ ಇಲ್ಲಿ ನಿಜವಾಗಿ ರೈತರಿಗೆ ಭಾಳ ಸಮಸ್ಯೆ ಇರ್ತದೆ. ಯಾರು ಕನಿಷ್ಠ ಏನು ಅಂತ ಹೇಳಿದ್ರೆ ಈಗ ರೈತಾಪಿ ಅಂತ ಹೇಳಿದ್ರೆ ಹಾಲು ಮಾರಿ ಬದುಕುವಂಥ ವ್ಯಕ್ತಿಗಳು. ಹಾಗಾಗಿ ಬಹಳ ಒಂದು ಸಮಸ್ಯೆ ನಡೀತದೆ. ಮೇಡಮ್, ನಿಮ್ಮ ಸಂಘ ಆಗಿ ಎಷ್ಟು ವರ್ಷ ಆಯಿತು? ಹೇಗೆ ನಡೀತಾ ಇದೆ? ಸಂಕಷ್ಟದಲ್ಲಿದೆ ಅಂತ ಹೇಳಿದರು ಇವರು. ಹೌದು, ನಾನು ಸುಭಾಷಿಣಿ ಅಂತ. ಇದು ನಮ್ಮದು ಮಹಿಳೆಯರಿಗೆ ಕೊಡಬೇಕು ಅಂತೇಳಿ KMF ಹಾಸನ್ ಅವರು ಡಿಸೈಡ್ ಮಾಡಿ, ಹಾಗಾಗಿ ನಾನು ಇಲ್ಲಿದ್ದು ಅಧ್ಯಕ್ಷ ಸುಭಾಷಿಣಿ ಅಂತೇಳಿ ಶುರು ಮಾಡಿ ಈಗ 4 ವರ್ಷ ಆಯಿತು. ಶುರುವಿನಲ್ಲಿ ಹಾಲು ಚೆನ್ನಾಗೇ ಇತ್ತು, ಮತ್ತು ಕೊನೆಗೆ ಇಲ್ಲ, ಜನರು ಬರೋದು ನಿಲ್ಲಿಸಿದ್ರು. ಅವ್ರಿಗೆ ಹಾಲಿಂದು ದುಡ್ಡು ಕರೆಕ್ಟಾಗಿ ಬರೋದಿಲ್ಲ. ಇವ್ರು ಧರ್ಮಜನವ್ರು ಹೇಳಿದಾಗೆ 2 ತಿಂಗಳಿಗೋ 3 ತಿಂಗಳಿಗೋ ಬರುತ್ತೆ. ಅದು ಕಷ್ಟ ಆಗುತ್ತೆ. ಎಲ್ಲರೂ ಒಂದು ವಾರದಲ್ಲಿ ಸಿಗುತ್ತೆ, 15 ದಿನದಲ್ಲಿ ಸಿಗುತ್ತೆ ಅಂತ ಇರ್ತಾರೆ, ಬಟ್ ಅದು ಸಿಗೋದಿಲ್ಲ. ಸರ್ಕಾರ ಏರಿಕೆ ಮಾಡ್ತಾನೆ ಇದೆ, ಗ್ರಾಹಕರಿಗೆ ಹೊರೆ ಆಗ್ತಿದೆ. ಇಲ್ಲಿ ಹಾಲು ಉತ್ಪಾದಕರಿಗೆ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳುವಂಥದ್ದು. ಸರ್ಕಾರ ಏರಿಕೆ ಮಾಡುತ್ತೆ, ನಾವು ಕೇಳ್ತೀವಿ ಸರ್. ಅಲ್ಲಿ ಶಾಪಲ್ಲೆಲ್ಲ ಏನು ಹೇಳ್ತಾರೆ ಅಂದರೆ ಬರೀ ಪ್ಯಾಕೆಟ್ ಹಾಲಿಗೆ ಮಾತ್ರ ಜಾಸ್ತಿ ಮಾಡ್ತಾಯಿದ್ರೆ, ನಾವಿಲ್ಲಿ ಬೆಳಗ್ಗೆ ಅಷ್ಟು ಕಷ್ಟಪಟ್ಟು ಕರೆದು ಕೊಡೋ ಹಾಲಿಗೆ ಬೆಲೆ ಇಲ್ಲ. ಅಲ್ಲಿ 32, 33, ಅದು ಮತ್ತು ಇನ್ನು ಪುನಃ 5 ರೂಪಾಯಿ ಪ್ರೋತ್ಸಾಹಧನ ಅಂತ ಕೊಡ್ತಾರೆ. ಅದು ಯಾವತ್ತೋ ಸಿಗುತ್ತೆ. ಅದು 1 ವರ್ಷ ಆಗ್ಬೋದು, 3 ವರ್ಷ ಆಗ್ಬೋದು. ಕೆಲವ್ರು ಕೇಳಿದಾಗ 5 ವರ್ಷದಿಂದ ಸಿಗಲೇ ಇಲ್ಲ ಅಂತ ಹೇಳ್ತಾರೆ. ಹೀಗಾಗಿ ತುಂಬ ಅಂದರೆ ಹಾಕುವಂಥ ಎಲ್ಲ ಹಾಲು ಹಾಕೋರೆಲ್ಲ ಅರ್ಧಕ್ಕರ್ಧ ವಾಪಸ್ ಹೋಗಿದ್ದಾರೆ ಸರ್. ಸರ್, ರೇಟ್ ಜಾಸ್ತಿ ಆಗ್ತದೆ ಹಾಲು, ಪ್ಯಾಕೆಟ್ ಹಾಲಿನಾಗೆ. ನಮ್ಮಂತೂ ತಗೊಳ್ಳಕ್ಕೆ ಹೋದರೆ ರೇಟ್ ಜಾಸ್ತಿ ಆಗಿದೆ. ಮೊನ್ನೆ ಕೂಡ ಜಾಸ್ತಿ ಆಯಿತು. ಈಗ ಇಲ್ಲಿ ಹಾಲು ಉತ್ಪಾದಕರಿಗೆ ನಿಮಗೆ ಸಿಗ್ತಾ ಇಲ್ಲ ಹೇಗೆ ಅಂತ ಹೇಳುವಂಥದ್ದು. ಎಲ್ಲ ಕಡೆ ಅದೇ. ಕೃಷಿಕರಿಗೆ ಈ ಮಧ್ಯವರ್ತಿಗಳಿಗೆ ದುಡ್ಡಾಗೋದು. ಕೃಷಿಕರಿಗೆ ನಾವು ಬೆಳಿಗ್ಗೆ 6 ಗಂಟೆಗೆ ಎದ್ದು ಹಾಲು ಕರೆದು ಇಲ್ಲಿ ಡೈರಿಗೆ ತರ್ತೀವಿ. ಈಗ ಅದಕ್ಕೆ ಸರಿಯಾಗಿ ನಮಗೆ ಪ್ರೋತ್ಸಾಹಧನೂ ಬರೋದಿಲ್ಲ, ಅದಕ್ಕೆ ಸರಿಯಾದ ಏನು ಬೆಲೆನೂ ಸಿಗ್ತಿಲ್ಲ. ಈಗ ನಮ್ಮ ವಿರಾಜಪೇಟೆ ತಾಲೂಕಲ್ಲಿ ಇದೊಂದೇ ಹಾಲು ಉತ್ಪಾದಕರ ಸಂಘ ಇರೋದು. ಅಲ್ಲ, ಯಾವುದೇ ಸಂಘ ಒಂದೇ ಇರೋದು. ನಾವು ಹೇಗಾದ್ರಿಂದ ಉಳಿಸ್ಕೊಂಡು ಹೋಗೋಣ ಅಂತೇಳಿ ಈಗ ಒಂದು ಡಿಸೆಂಬರ್ ಜನವರಿ ತಿಂಗಳಲ್ಲಿ ತಿಂಗಳು ಇಡೀ ಲೋ SNF. ಈಗ ಮಾಮೂಲಿ ನಮಗೆ 32 ರೂಪಾಯಿ ಸಿಗ್ತಿತ್ತು, ಈಗ 14 ರೂಪಾಯಿ ಸಿಗೋದು. ಈಗ ನಾನೊಂದು ತಿಂಗಳಿಗೆ ಒಂದು 500-600 ಲೀಟ್ರ್ ಹಾಲು ಹಾಕ್ತಿದ್ದೀನಿ. ಆಗ ನೀವೇ ಇಟ್ಕೊಳ್ಳಿ, ಒಂದು ತಿಂಗಳಿಗೆ 10,000 ರೂಪಾಯಿ ನನಗೆ ಲಾಸ್ ಆಯಿತು. ಈಗ 14 ರೂಪಾಯಿಗೆ ಬೆಳಿಗ್ಗೆ 6 ಗಂಟೆಗೆ ಎದ್ದಿಲ್ಲಿ ಕೊಡೋಗಿಂತ ಬೇರೆಲ್ಲಾದರೂ ಕೊಟ್ಟರೆ ವಾರಕ್ಕೊಂದು ಸರ್ತಿ ಪೇಮೆಂಟ್ ಸಿಗ್ತದೆ. ಈಗ ಸಂಘನ ಉಳಿಸ್ಕೊಳ್ಳೋದು ಹೇಗೆ? ಸಂಕಷ್ಟ ಅಂತ ಹೇಳ್ತಿದ್ದೀರಿ. ಅದೇ ನಾವು ಈಗ 14 ರೂಪಾಯಿ ಎಲ್ಲ 7 ರೂಪಾಯಿ ಕೊಟ್ಟರು ನಾವು ಹಾಲು ನಿರಂತರ ಹಾಕ್ತೀವಿ. ನಮಗೇನು ಸಂಘ ಮುಚ್ಚಬಾರ್ದು. ಈಗ ಇವರೆಲ್ಲ ಅಷ್ಟು ಕಷ್ಟಪಟ್ಟು ಈ ಸಂಘನ ಇದು ಮಾಡಿದ್ದು, ಸ್ಥಾಪನೆ ಮಾಡಿದ್ದು. ಈಗ ಅಷ್ಟು ಮಾಡಿದ ಮೇಲೆ ಈಗ ನಾವು ಮುಚ್ಚಿ ಹೋದ್ರೆ ಮರು ಸ್ಥಾಪನೆ ಮಾಡ್ಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಹೇಗಾದರೂ ಉಳಿಸ್ಕೊಂಡು ಹೋಗೋಣ, ಲಾಸ್ ಆದರೂ ಪರವಾಗಿಲ್ಲ, ನಮ್ಮ ಮರ್ಯಾದೆ ಪ್ರಶ್ನೆ, ಊರಿಗೆ ಒಳ್ಳೆಯದಾಗಲಿ ಅಂತ ನಾವು ಆ ನಿಟ್ಟಿನಲ್ಲಿ ನಾವೀಗ ಹಾಲು ಹಾಕ್ತಿರೋದು ಅಷ್ಟೇ. ಓಕೆ, ಈ ಹಾಲು ಉತ್ಪಾದಕರ ಮಹಿಳಾ ಸಂಘದಿಂದ ಇದನ್ನು ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ಇವರು ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ತೀವ್ರ ಸಂಕಷ್ಟದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸರ್ಕಾರ ಪದೇ ಹಾಲಿಗೆ ಬೆಲೆಯನ್ನು ಏರಿಕೆ ಮಾಡ್ತಾ ಇದೆ, ಆದರೆ ಅದು ಹಾಲು ಉತ್ಪಾದಕರಿಗೆ ಸಿಗ್ತಾ ಇಲ್ಲ ಅಂತ ಹೇಳುವಂಥ ಕೊರಗು ಇಲ್ಲಿ ಕಾಣ್ತಾ ಇದೆ. ಕ್ಯಾಮರಾ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಸರ್ಕಾರ ಹಾಲಿಗೆ ಬೆಲೆ ಏರಿಕೆ ಮಾಡ್ತಲೇ ಇದೆ, ಆದರೆ ಆ ಹಣ ಹಾಲು ಉತ್ಪಾದಕರಿಗೆ ಸಿಗ್ತಾ ಇಲ್ಲ. ಅದರಲ್ಲೂ ಕೊಡಗಿನ ಹೊಸೂರು ಹಾಲು ಉತ್ಪಾದಕರ ಸಂಘ ತೀವ್ರ ಸಂಕಷ್ಟದಲ್ಲಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಹಾಲು ಉತ್ಪಾದಕರು ನಮ್ಮೊಟ್ಟಿಗಿದ್ದಾರೆ. ಸರ್, ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಹಾಲು ಉತ್ಪಾದಕರಿಗೆ? ನಿಮಗೆ ಹಣ ಸಿಗ್ತಾ ಇಲ್ಲ ಅಂತ ಹೇಳುವಂಥದ್ದು, ಈ ಬೆಲೆ ಮಾತ್ರ ಏರಿಕೆ ಆಗ್ತಾನೇ ಇದೆ. ಈಗಾಗಲೇ ಏನು ಹಾಲು ಉತ್ಪಾದನೆ ಅಂತಿದೆ ಅದರ ವಿಚಾರದಲ್ಲಿ ಹೇಳೋದಾದರೆ ಹೇಗೆ ಅಂತ ಇದು ಈಗಾಗಲೇ ರೈತರು ಮತ್ತು ಈ ಗ್ರಾಹಕರು ಇದರ ನಡುವೆ ಇರುವಂಥ ಒಂದು ಕೊಂಡಿ ಅಂತ ಹೇಳಿದ್ರೆ ಈಗ ನಂದಿನಿ ಇಲ್ಲಿ ಇದಕ್ಕೆ ಹಾಸನ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನಾವು ಸಹಕಾರ ನೀಡ್ಕೊಂಡು ಬಂದಿದ್ದೇವೆ. ಆದರೆ ನಿಜವಾಗಿ ಅವರು ಏನು ಯೂನಿಯನ್ ಅಂತಿದೆ ಅಲ್ವಾ,
ಹಾಲು ಉತ್ಪಾದಕರನ್ನು ನೇರವಾಗಿ ಕಡೆಗಣಿಸಿದೆ ಅಂತ ಹೇಳಿದ್ರು ತಪ್ಪಾಗಲಾರದು. ಈಗಾಗಲೇ ಇಲ್ಲಿ ನಮ್ಮ ಒಂದು ಅಳು ಏನು ಅಂತ ಹೇಳಿದ್ರೆ, ಈಗ 450 ಲೀಟ್ರ್ವರೆಗೆ ನಾವು ಇಲ್ಲಿಂದ ಹಾಲು ಕೊಟ್ಟಿದ್ದೇವೆ. ಆದರೆ ಇವತ್ತು ಕನಿಷ್ಠ ಅಂತ ಹೇಳಿದ್ರೆ 36-40 ಲೀಟ್ರ್ವರೆಗೆ ನಾವು ಬಂದು ತಲುಪಿದ್ದೇವೆ. ಅಂದರೆ ಕೊಡ್ತಾ ಇಲ್ವೋ ನಿಮಗೆ ಹೇಗೆ ಅಂತ? ಅಲ್ಲ, ಹಣ ಬರ್ತದೆ. ಹಣ ಬರೋದೇನು ಅಂತ ಹೇಳಿದ್ರೆ ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ. ಹಾಗೂ ಏನು ಅಂತ ಹೇಳಿದ್ರೆ ಈಗ ಹಣ ಬರುವ ಟೈಮನ್ನು ನಾವು ಈಗ ನೋಡಿಕೊಂಡೇ ಹೋಗಿದ್ದಾದರೆ ಇಲ್ಲಿ ನಿಜವಾಗಿ ರೈತರಿಗೆ ಭಾಳ ಸಮಸ್ಯೆ ಇರ್ತದೆ. ಯಾರು ಕನಿಷ್ಠ ಏನು ಅಂತ ಹೇಳಿದ್ರೆ ಈಗ ರೈತಾಪಿ ಅಂತ ಹೇಳಿದ್ರೆ ಹಾಲು ಮಾರಿ ಬದುಕುವಂಥ ವ್ಯಕ್ತಿಗಳು. ಹಾಗಾಗಿ ಬಹಳ ಒಂದು ಸಮಸ್ಯೆ ನಡೀತದೆ. ಮೇಡಮ್, ನಿಮ್ಮ ಸಂಘ ಆಗಿ ಎಷ್ಟು ವರ್ಷ ಆಯಿತು, ಹೇಗೆ ನಡೀತಾ ಇದೆ, ಸಂಕಷ್ಟದಲ್ಲಿದೆ ಅಂತ ಹೇಳಿದರು ಇವರು? ಹೌದು, ನಾನು ಸುಭಾಷಿಣಿ ಅಂತ. ಇದು ನಮ್ಮದು ಮಹಿಳೆಯರಿಗೆ ಕೊಡಬೇಕು ಅಂತೇಳಿ KMF ಹಾಸನ್ ಅವರು ಡಿಸೈಡ್ ಮಾಡಿ, ಹಾಗಾಗಿ ನಾನು ಇಲ್ಲಿದ್ದು ಅಧ್ಯಕ್ಷ ಸುಭಾಷಿಣಿ ಅಂತೇಳಿ. ಶುರು ಮಾಡಿ ಈಗ 4 ವರ್ಷ ಆಯಿತು. ಶುರುವಿನಲ್ಲಿ ಹಾಲು ಚೆನ್ನಾಗೇ ಇತ್ತು, ಮತ್ತು ಕೊನೆಗೆ ಇಲ್ಲ, ಜನರು ಬರೋದು ನಿಲ್ಲಿಸಿದ್ರು. ಅವ್ರಿಗೆ ಹಾಲಿಂದು ದುಡ್ಡು ಕರೆಕ್ಟಾಗಿ ಬರೋದಿಲ್ಲ. ಇವ್ರು ಧರ್ಮಜನವ್ರು ಹೇಳಿದಾಗೆ 2 ತಿಂಗಳಿಗೋ 3 ತಿಂಗಳಿಗೋ ಬರುತ್ತೆ. ಅದು ಕಷ್ಟ ಆಗುತ್ತೆ. ಎಲ್ಲರೂ ಒಂದು ವಾರದಲ್ಲಿ ಸಿಗುತ್ತೆ, 15 ದಿನದಲ್ಲಿ ಸಿಗುತ್ತೆ ಅಂತ ಇರ್ತಾರೆ, ಬಟ್ ಅದು ಸಿಗೋದಿಲ್ಲ. ಸರ್ಕಾರ ಏರಿಕೆ ಮಾಡ್ತಾನೆ ಇದೆ, ಗ್ರಾಹಕರಿಗೆ ಹೊರೆ ಆಗ್ತಿದೆ. ಇಲ್ಲಿ ಹಾಲು ಉತ್ಪಾದಕರಿಗೆ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳುವಂಥದ್ದು. ಸರ್ಕಾರ ಏರಿಕೆ ಮಾಡುತ್ತೆ, ನಾವು ಕೇಳ್ತೀವಿ ಸರ್. ಅಲ್ಲಿ ಶಾಪಲ್ಲೆಲ್ಲ ಏನು ಹೇಳ್ತಾರೆ ಅಂದರೆ, ಅದು ಬರೀ ಪ್ಯಾಕೆಟ್ ಹಾಲಿಗೆ ಮಾತ್ರ ಜಾಸ್ತಿ ಮಾಡ್ತಾಯಿದ್ರೆ, ನಾವಿಲ್ಲಿ ಕರೆದು ಬೆಳಗ್ಗೆ ಅಷ್ಟು ಕಷ್ಟಪಟ್ಟು ಕರೆದು ಕೊಡೋ ಹಾಲಿಗೆ ಬೆಲೆ ಇಲ್ಲ. ಅಲ್ಲಿ 32, 33, ಅದು ಮತ್ತು ಇನ್ನು ಪುನಃ 5 ರೂಪಾಯಿ ಪ್ರೋತ್ಸಾಹ ಧನ ಅಂತ ಕೊಡ್ತಾರೆ. ಅದು ಯಾವತ್ತೋ ಸಿಗುತ್ತೆ. ಅದು 1 ವರ್ಷ ಆಗ್ಬೋದು, 3 ವರ್ಷ ಆಗ್ಬೋದು. ಕೆಲವ್ರು ಕೇಳಿದಾಗ 5 ವರ್ಷದಿಂದ ಸಿಗಲೇ ಇಲ್ಲ ಅಂತ ಹೇಳ್ತಾರೆ. ಹೀಗಾಗಿ ತುಂಬ ಅಂದರೆ ಹಾಕುವಂಥ ಎಲ್ಲ ಹಾಲು ಹಾಕೋರೆಲ್ಲ ಅರ್ಧಕ್ಕರ್ಧ ವಾಪಸ್ ಹೋಗಿದ್ದಾರೆ ಸರ್. ಸರ್, ರೇಟ್ ಜಾಸ್ತಿ ಆಗ್ತದೆ ಹಾಲು, ಪ್ಯಾಕೆಟ್ ಹಾಲಿನಾಗೆ. ನಮ್ಮಂತೂ ತಗೊಳ್ಳಕ್ಕೆ ಹೋದರೆ ರೇಟ್ ಜಾಸ್ತಿ ಆಗಿದೆ. ಮೊನ್ನೆ ಕೂಡ ಜಾಸ್ತಿ ಆಯಿತು. ಈಗ ಇಲ್ಲಿ ಹಾಲು ಉತ್ಪಾದಕರಿಗೆ ನಿಮಗೆ ಸಿಗ್ತಾ ಇಲ್ಲ, ಹೇಗೆ ಅಂತ ಹೇಳುವಂಥದ್ದು. ಎಲ್ಲ ಕಡೆ ಅದೇ, ಕೃಷಿಕರಿಗೆ ಈ ಮಧ್ಯವರ್ತಿಗಳಿಗೆ ದುಡ್ಡಾಗೋದು. ಕೃಷಿಕರಿಗೆ ನಾವು ಬೆಳಿಗ್ಗೆ 6 ಗಂಟೆಗೆ ಎದ್ದು ಹಾಲು ಕರೆದು ಇಲ್ಲಿ ಡೈರಿಗೆ ತರ್ತೀವಿ. ಈಗ ಅದಕ್ಕೆ ಸರಿಯಾಗಿ ನಮಗೆ ಪ್ರೋತ್ಸಾಹ ಧನನೂ ಬರೋದಿಲ್ಲ, ಅದಕ್ಕೆ ಸರಿಯಾದ ಏನು ಬೆಲೆನೂ ಸಿಗ್ತಿಲ್ಲ. ಈಗ ನಮ್ಮ ವಿರಾಜಪೇಟೆ ತಾಲೂಕಲ್ಲಿ ಇದೊಂದೇ ಹಾಲು ಉತ್ಪಾದಕರ ಸಂಘ ಇರೋದು. ಅಲ್ಲ, ಯಾವುದೇ ಸಂಘ ಒಂದೇ ಇರೋದು. ನಾವು ಹೇಗಾದ್ರಿಂದ ಉಳಿಸ್ಕೊಂಡು ಹೋಗೋಣ ಅಂತೇಳಿ ಈಗ ಒಂದು ಡಿಸೆಂಬರ್ ಜನವರಿ ತಿಂಗಳಲ್ಲಿ ತಿಂಗಳು ಇಡೀ ಲೋ SNF. ಈಗ ಮಾಮೂಲಿ ನಮಗೆ 32 ರೂಪಾಯಿ ಸಿಗ್ತಿತ್ತು, ಈಗ 14 ರೂಪಾಯಿ ಸಿಗೋದು. ಈಗ ನಾನೊಂದು ತಿಂಗಳಿಗೆ ಒಂದು 500-600 ಲೀಟ್ರ್ ಹಾಲು ಹಾಕ್ತಿದ್ದೀನಿ. ಆಗ ನೀವೇ ಇಟ್ಕೊಳ್ಳಿ, ಒಂದು ತಿಂಗಳಿಗೆ 10,000 ರೂಪಾಯಿ ನನಗೆ ಲಾಸ್ ಆಯಿತು. ಈಗ 14 ರೂಪಾಯಿಗೆ ಬೆಳಿಗ್ಗೆ 6 ಗಂಟೆಗೆ ಎದ್ದಿಲ್ಲಿ ಕೊಡೋಗಿಂತ ಬೇರೆಲ್ಲಾದರೂ ಕೊಟ್ಟರೆ ವಾರಕ್ಕೊಂದು ಸರ್ತಿ ಪೇಮೆಂಟ್ ಸಿಗ್ತದೆ. ಈಗ ಸಂಘನ ಉಳಿಸ್ಕೊಳ್ಳೋದು ಹೇಗೆ, ಸಂಕಷ್ಟ ಅಂತ ಹೇಳ್ತಿದ್ದೀರಿ? ಅದೇ, ನಾವು ಈಗ 14 ರೂಪಾಯಿ ಎಲ್ಲ 7 ರೂಪಾಯಿ ಕೊಟ್ಟರು ನಾವು ಹಾಲು ನಿರಂತರ ಹಾಕ್ತೀವಿ. ನಮಗೇನು ಸಂಘ ಮುಚ್ಚಬಾರ್ದು. ಈಗ ಇವರೆಲ್ಲ ಅಷ್ಟು ಕಷ್ಟಪಟ್ಟು ಈ ಸಂಘನ ಇದು ಮಾಡಿದ್ದು, ಸ್ಥಾಪನೆ ಮಾಡಿದ್ದು. ಈಗ ಅಷ್ಟು ಮಾಡಿದ ಮೇಲೆ ಈಗ ನಾವು ಮುಚ್ಚಿ ಹೋದ್ರೆ ಮರು ಸ್ಥಾಪನೆ ಮಾಡ್ಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಹೇಗಾದರೂ ಉಳಿಸ್ಕೊಂಡು ಹೋಗೋಣ, ಲಾಸ್ ಆದರೂ ಪರವಾಗಿಲ್ಲ, ನಮ್ಮ ಮರ್ಯಾದೆ ಪ್ರಶ್ನೆ, ಊರಿಗೆ ಒಳ್ಳೆಯದಾಗಲಿ ಅಂತ ನಾವು ಆ ನಿಟ್ಟಿನಲ್ಲಿ ನಾವೀಗ ಹಾಲು ಹಾಕ್ತಿರೋದು ಅಷ್ಟೇ. ಓಕೆ, ಈ ಹಾಲು ಉತ್ಪಾದಕರ ಮಹಿಳಾ ಸಂಘದಿಂದ ಇದನ್ನು ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ಇವರು ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ತೀವ್ರ ಸಂಕಷ್ಟದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸರ್ಕಾರ ಪದೇ ಹಾಲಿಗೆ ಬೆಲೆಯನ್ನು ಏರಿಕೆ ಮಾಡ್ತಾ ಇದೆ, ಆದರೆ ಅದು ಹಾಲು ಉತ್ಪಾದಕರಿಗೆ ಸಿಗ್ತಾ ಇಲ್ಲ ಅಂತ ಹೇಳುವಂಥ ಕೊರಗು ಇಲ್ಲಿ ಕಾಣ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.